ಶ್ರೀಶೈಲ್ ಅವರೇ, ರೇಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯದ ಬಗ್ಗೆ ಹೇಳಿ. ಓಕೆ ಸರ್, ಆರಂಭದಲ್ಲಿ ಮೊದಲು ವಿಶ್ವ ರೇಡಿಯೋ ದಿನಾಚರಣೆ ಕುರಿತಾದ ಒಂದು ಶುಭಾಶಯಗಳನ್ನ ಸರ್ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಾನು ಒಬ್ಬ ಕೇಳುಗನಾಗಿ ಸರ್ ನಮ್ಮನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸರ್. ನಿಮಗೂ ಸಹ ಶುಭಾಶಯಗಳು ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸರ್. ಹೌದು ಸರ್, ರೇಡಿಯೋದಂತೂ ಅನುಭವ ಅಂತ ಸರ್ ನಮಗೆ ಬಹಳಷ್ಟು ಒಂದು ಮಾಹಿತಿ ಮನೋರಂಜನೆಗೆ ಅನ್ನೋದಕ್ಕಿಂತ ಆ ಒಂದು ಪ್ರದೇಶದಲ್ಲಿ ನಡೀತಕ್ಕಂತ ಕಾರ್ಯಕ್ರಮಗಳ ಒಂದು ನಮಗೆ ಸಂದೇಶ ಕೊಡ್ತಾ ಇರ್ತದೆ ಸರ್, ಅದು ನಮಗೆ ಬಹಳ ಇಷ್ಟ ಆಗುತ್ತೆ ಸರ್. ನಾವು ನಿಮ್ಮ ದೂರವನ್ನು ಮಂಗಳೂರು ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀವಿ ಸರ್. ಮೊದಲೆಲ್ಲ ರೇಡಿಯೋದಲ್ಲಿ ಕೇಳ್ತಾ ಇದ್ವಿ, ಚೆನ್ನಾಗಿ ಬರ್ತಾ ಇತ್ತು ಸರ್. ಇವಾಗ ಸ್ವಲ್ಪ ಅದು ಕಡಿಮೆ ಆಗಿದೆ, ಇಲ್ಲ ಅಂದ್ರೂ ಕೂಡ ಈಗ ನ್ಯೂಸ್ ಆನ್ ಏರ್ ಆಪ್ ನಲ್ಲಿ ಬರ್ತಾ ಇದೆ ಸರ್. ಆ ಕಾರ್ಯಕ್ರಮ ಕೇಳ್ಕೊಂಡು ನಮಗೆ ಅದು ಕೊಂಕಣಿ ಕಾರ್ಯಕ್ರಮಗಳು ಸರ್ ಮಾಡ್ತೀವಿ, ನಮಗೆಲ್ಲ ಅಷ್ಟೊಂದು ಅದು ಭಾಷೆಗಳ ಬಗ್ಗೆ ಮಾಹಿತಿ ಇರಲ್ಲ ಸರ್. ಆಮೇಲೆ ಯಕ್ಷಗಾನ ಕಾರ್ಯಕ್ರಮ ನಮ್ಮ ಕಡೆ ಬೆಳಗಾಂನಲ್ಲಿ ಸರ್ ಯಕ್ಷಗಾನ ಅಂತೂ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ ಸರ್. ಹೌದೌದು, ಆ ರೀತಿ ಸರ್ ಕಾರ್ಯಕ್ರಮಗಳು ಕೊಡ್ತಾ ಇರ್ತೀವಿ. ಆಮೇಲೆ ಒಂದು ಭಾಷೆನೇ ಒಂದು ಬಹಳ ಪ್ರಮುಖವಾದ ಅಂಶದಲ್ಲಿ ಸರ್ ಮಾತಾಡ್ತಾರೆ, ಬಹಳ ಖುಷಿ ಕೊಡುತ್ತೆ. ಎಲ್ಲಾ ನಿರೂಪಕರು ಒಂದು ಭಾಷೆನ ಸರ್ ಅಚ್ಚುಕಟ್ಟಾಗಿ ನಿರ್ದಿಷ್ಟವಾಗಿ ಮಾಡ್ತಾರೆ. ಈ ರೀತಿಯಾಗಿ ಸರ್ ನಮಗೆ ರೇಡಿಯೋ ಹೇಗೆ ಅನುಕೂಲ ಆಗಿದೆ ಅಂದ್ರೆ ಸರ್, ನಿಮ್ಮ ಮಂಗಳೂರಿಗೆ ಬಂದು ನಮಗೆ ನೋಡ್ಲಿಕ್ಕೆ ಸರ್ ಎಷ್ಟೊಂದು ವಿಷಯಗಳು ನಮಗೆ ಅವಕಾಶ ಸಿಗಲ್ಲ ಸರ್. ಆದ್ರೆ ನಿಮ್ಮ ರೇಡಿಯೋ ಮುಖಾಂತರ ವೇದಿಕೆ ನಮ್ಮನ್ನ ಅಲ್ಲೇ ಕರೆದುಕೊಂಡು ಬಂದು ನಮ್ಮ ಕಣ್ಣಿಗೆ ಗೋಚರ ಆಗುವಂತೆ ನಮ್ಮ ಕಿವಿಗಳಿಗೆ ಸರ್ ಕೇಳಿಸ್ತಾರೆ, ಅದು ಒಂದು ನಮಗೆ ಬಹಳ ಖುಷಿ ಸರ್. ಸರಿ, ಈಗ ನೀವು ಮಂಗಳೂರು ಮೊದ್ಲಿಂದಲೂ ಯಾವ ಆಕಾಶವಾಣಿ ಕೇಳ್ತಾ ಇದ್ರಿ? ಸರ್ ಮೊದಲು ನಾವು ಧಾರವಾಡ ಆಕಾಶವಾಣಿ, ಆಮೇಲೆ ನಿಮ್ಮ ಮಂಗಳೂರು ಆಕಾಶವಾಣಿ ಸರ್ ಇಲ್ಲಿವರೆಗೆ ಬರ್ತದೆ ಸರ್, ಮೇನ್ ಚಾನಲ್ ನಲ್ಲಿ ಸರ್ ಬರ್ತಾ ಇದ್ರು ಸರ್. ಬರ್ತಾ ಇದೆಯಾ? ಓಹೋ, ಎಲ್ಲ ಸರ್ ಮೊದಲು ಬರ್ತಾ ಇತ್ತು ಸರ್, ಇವಾಗ ಸ್ವಲ್ಪ ರೇಂಜ್ ಕಡಿಮೆ ಆಗಿದೆ ಸರ್. ಆಮೇಲೆ ಅದು ಮೀಡಿಯಂ ನಲ್ಲಿ ಸ್ವಲ್ಪ ರೇಂಜ್ ಕಡಿಮೆ ಆಗಿದೆ. ಹೌದು ಕೂಡ ನಮಗೆ ನ್ಯೂಸ್ ಆರ್ ಏನ್ ಬರ್ತಾ ಇದೆ ಸರ್, ಏನ್ ಪ್ರಾಬ್ಲಮ್ ಇಲ್ಲ ಸರ್. ಪ್ರಾಬ್ಲಮ್ ಇಲ್ಲ. ಹಾ ಸರ್, ಮತ್ತೆ ನ್ಯೂಸ್ ಆನ್ ಏರ್ ಬಂದ್ಬಿಟ್ರೆ ರೇಡಿಯೋಕ್ಕಿಂತ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಸರ್. ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡ್ತಾ ಇರ್ತಾರೆ ಸರ್, ಕೇಳೋದು ನಮಗಂತೂ ಒಂದು ಹವ್ಯಾಸ ಸರ್. ರೇಡಿಯೋದಿಂದ ನಮಗೆ ಅನೇಕ ಒಂದು ಮಾಹಿತಿ ಮನೋರಂಜನೆಗೆ ಜೊತೆಗೆ ಸರ್ ನಮಗೆ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು ಕೂಡ ಸರ್ ಹಂಚಿಕೊಳ್ಳುತ್ತೆ ಸರ್. ಅದಕ್ಕಾಗಿ ನಮಗೆ ರೇಡಿಯೋ ಒಂದು ಬಹಳ ಇಷ್ಟಪಡ್ತೀನಿ ಸರ್ ನಾನು. ಆಯ್ತು ಶ್ರೀಶೈಲ್ ಅವರೇ, ಕರೆ ಮಾಡಿದ್ದೀರಿ ವಿಶ್ವ ರೇಡಿಯೋ ದಿವಸದ ಸಂದರ್ಭದಲ್ಲಿ ನಿಮ್ಗೆ ಧನ್ಯವಾದಗಳು.